ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಚ್ಚು ಅವರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕಾಳುಮೆಣಸು ಹೇಗೆ ಒಣಗಿಸ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಕಾಳುಮೆಣಸು ಹೇಗೆ ಒಣಗಿಸಿದರೆ ಒಳ್ಳೆ ರೇಟ್ ಸಿಗುತ್ತೆ, ಹೇಗೆ ಕಪ್ಪು ಕಾಳನ್ನು ನಾವು ಪಡಿಬೋದು ಅನ್ನೋದ್ರ ಬಗ್ಗೆ ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಕರಿಮೆಣಸನ್ನು ಒಣಸೋದ್ರಲ್ಲಿ ಸುಮಾರು 2-3 ಥರ ಇದೆ. ಅದರಲ್ಲಿ ನಾನು ಯಾವ ಥರದಲ್ಲಿ ಒಣಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಇದೇ ಫೈನಲ್ ಅಂತ ಅಲ್ಲ, ಇದರಲ್ಲಿ ನನಗಂತೂ ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಫಲಿತಾಂಶನೂ ಇದೆ. ನಿಮಗೆ ಅದ್ರ ತಿಳಿಸ್ತೀನಿ ನಾನು. ಸ್ನೇಹಿತರೆ, ನಾವು ಕಾಳುಮೆಣಸನ್ನು ಒಣಸುವಾಗ ಒಳ್ಳೆ ರೀತಿಯಲ್ಲಿ ಒಣಸಿದರೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ರೇಟ್ ಸಿಗುತ್ತೆ, ಮತ್ತು ಸ್ಟ್ಯಾಂಡರ್ಡ್ ಕಾಳು ಸಹ ಗ್ರೇಡ್ ಸಿಗುತ್ತೆ. ನಾವು ಹೇಗೆ ಬೇಕಾ ಹಾಗೆ ಒಣಸಿ ಅದರಲ್ಲಿ ಹಸಿರು ಕೆಂಪು ಎಲ್ಲ ಮಿಕ್ಸ್ ಇದ್ದರೆ ಅದು ಕ್ವಾಲಿಟಿ ಕಾಳು ಆಗಿರಲ್ಲ, ಅದು ನೋಡಲಿಕ್ಕೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಸ್ನೇಹಿತರೆ, ಈ ವಿಷಯ ತಿಳ್ಕೊಳೋಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ನಾನೀಗ ಕಾಳುಮೆಣಸು ಮೂಟೆನ ತೊಗೊಂಡು ಬಂದು ಮೇಲ್ಗಡೆ ಒಣಸ್ತಾ ಇದ್ದೀನಿ. ನಾನು ಏನಪ್ಪ ಅಂದರೆ ಒಂದು ಬ್ಲಾಕ್ ಟಾರ್ಪಲ್ ಹಾಸಿದ್ದೀನಿ. ಬ್ಲಾಕ್ ಟಾರ್ಪಲ್ ಮೇಲೆ ನಿಧಾನಕ್ಕೆ ತೆಳುವಾಗಿ ಹಾಸ್ತಾ ಇದ್ದೀನಿ. ಕಾಳುಮೆಣಸು ನಾವು ಒಣಗಿಸುವಾಗ ನಾವು ಎಷ್ಟು ತೆಳುವಾಗಿ ಒಣಸ್ತೀವೋ ಅಷ್ಟು ಒಳ್ಳೆಯದು. ಏನಂದರೆ ದಪ್ಪ ಒಣಸಿದರೆ ನಾವು ಅವಾಗವಾಗ ಕಾಳುಮೆಣಸನ್ನು ಮೇಲೆ ಕೆಳಗೆ ಮಾಡ್ತಾ ಇರಬೇಕಾಗತ್ತೆ, ಇಲ್ಲ ಅಂದರೆ ಒಂದು ಸೈಡ್ ಒಣಗುತ್ತೆ, ಒಂದು ಸೈಡ್ ಒಣಗೋದಿಲ್ಲ. ಕಾಳುಮೆಣಸು ಒಣಸೋದ್ರಲ್ಲಿ ಬೆಸ್ಟ್ ಮೆಥಡ್ ಇದೆಯಾ, ಮತ್ತು ಈಸಿ ಮೆಥಡ್ ಸಹ ಇದು. ನಾನು ಮೊನ್ನೆನೇ ಕಾಳುಮೆಣಸು ಕೊಯ್ದಾಯಿತು ಅಂತ ಹೇಳಿದ್ದೇನೆ. ಈ ಕಾಳುಮೆಣಸು ಒಣಸೋದು ಸಹ ಎಂಡಿಂಗಿಗೆ ಬಂದಿದೆ, ಹಾಗಾಗಿ ಇವತ್ತು ಜಾಸ್ತಿ ಒಣಸ್ಲಿಕ್ಕಿಲ್ಲ. ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಸ್ವಲ್ಪ ಒಣಸಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಪ್ರೊಸೀಜರ್, ಕಾಳುಮೆಣಸು ಗುಡ್ಡೆ ಹಾಕಿ ಒಂದು ದಿವಸ ನೀರು ಹಾಕಿ, ಬಿಸಿ ನೀರು ಹಾಕಿ ಒಂದು ದಿವಸ ಬಿಡ್ತಾರೆ, ಅದು ಸಹ ಒಳ್ಳೆ ಮೆಥಡೇ. ಅದಕ್ಕಿಂತ ಇದು ಒಳ್ಳೆ ಮೆಥಡು. ನಾವು ಡೈರೆಕ್ಟಾಗಿ ನೆಲದ ಮೇಲೆ ಒಣಸಿದ್ರೆ ಏನಾಗುತ್ತೆ ಅಂದರೆ ಕಾಳುಮೆಣಸೆಲ್ಲ ಕೊಳೆಗಿಳೆ ಬಂದರೆ ಅಥವಾ ಒಟ್ಟು ಮಾಡಲಿಕ್ಕೆಲ್ಲ ಒಂಚೂರು ರಗಳೆ ಆಗುತ್ತೆ. ಅದೇ ನಾವು ಅಡಿಗಡೆ ಬ್ಲಾಕ್ ಟಾರ್ಪಲ್ ಹಾಕಿ ಒಣಸಿದರೆ ಕಾಳುಮೆಣಸು ಒಣಗೋದು ಬೇಗ ಒಣಗುತ್ತೆ, ಮತ್ತು ಒಟ್ಟು ಮಾಡಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ನಾನು ಕಾಳುಮೆಣಸನ್ನು ಈ ರೀತಿ ಒಣಸೋದ್ರಿಂದ 2 ಒಳ್ಳೆ ಉಪಯೋಗವೂ ಇದೆ. ಅದೇನು ಉಪಯೋಗ ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ. ಹೆಚ್ಚಿನದಾಗಿ ಏನು ಮಾಡ್ತಾರೆ ಅಂದರೆ, ಅದರಲ್ಲೂ ಹೊಸ ಕಾಳುಮೆಣಸು ಬೆಳೆಗಾರರು ಮತ್ತು ಸ್ವಲ್ಪ ಕಾಳುಮೆಣಸು ಬೆಳೆಯೋರು ಏನು ಮಾಡ್ತಾರೆ ಅಂದರೆ, ಇಷ್ಟೆಲ್ಲ ರಿಸ್ಕ್ ತಗೊಳ್ಲಿಕ್ಕೆ ಹೋಗೋದಿಲ್ಲ, ಹಾಗೆ ಒಣಸಿ ಬಿಸಿಲಿಗೆ ಹಾಗೆ ತಗೊಂಡೋಗಿ ಕೊಡ್ತಾರೆ. ಈಗ ಸ್ವಲ್ಪ ಬೆಳೆಯೋರು ಸಹ ನಾನು ಹೇಳಿದ ಮೆಥಡಲ್ಲಿ ಒಣಸ್ಬೋದು. ನಾವು ಮೊದಲಿಗೆ ಈ ರೀತಿ ಕಾಳುಮೆಣಸನ್ನು ತೆಳು ಒಂದು ಪ್ಲಾಸ್ಟಿಕ್ ಮೇಲೆ ಕ್ಲೀನಾಗಿ ಹರಡ್ತಾ ಇದ್ದೀವಿ. ತೆಳುವಾಗಿ ಹರಡಿದ ಮೇಲೆ ಇದ್ರ ಮೇಲೆ ಒಂದು ಸೋಲಾರ್ ಟಾರ್ಪಲ್ ಅಥವಾ ವೈಟ್ ಪ್ಲಾಸ್ಟಿಕ್ ಮುಚ್ಚಬೇಕಾಗತ್ತೆ. ನೋಡಿ, ಈಗ ಆಲ್ರೆಡಿ ಕಾಳುಮೆಣಸು ತೆಳುವಾಗಿ ಹರಡ್ಕೊಂಡಿದ್ದೀನಿ. ಇವತ್ತು ಬಿಸಿಲು ಚೆನ್ನಾಗಿದೆ, ಮಳೆನೂ ಏನು ಮೋಡದ ವಾತಾವರಣ ಏನೂ ಇಲ್ಲ, ಕ್ಲೀನಾಗಿ ಬಿಸಿಲಿದೆ. ಒಣಗಲಿಕ್ಕೆ ನಿಮಗೆ 3 ಬಿಸಿಲು ಸಾಕಾಗುತ್ತೆ. ಇನ್ನು ಅಂಥ ಮೋಡ ವಾತಾವರಣ ಇಂಥದ್ದು ಏನಾರು ಇದ್ದರೆ ಒಂದು ಬಿಸಿಲು ಎಕ್ಸ್ಟ್ರಾ ಬೇಕು. ನೋಡಿ, ಈಗ ನಾನು ಅದ್ರ ಮೇಲೆ ವೈಟ್ ಟಾರ್ಪಲ್ ಒಂದು ಎಳೆದಿದ್ದೀನಿ. ನಾನೀಗ ಇದಕ್ಕೆ ಯೂಸ್ ಮಾಡಿರೋದು ಯಾವುದಪ್ಪ ಅಂದರೆ ಸೋಲಾರ್ ಟಾರ್ಪಲ್ ಯೂಸ್ ಮಾಡಿದ್ದೀವಿ. ನೀವೇನು ಇದೇ ಸೋಲಾರ್ ಟಾರ್ಪಲ್ಲೇ ಬೇಕು ಅಂತ ಇಲ್ಲ, ವೈಟ್ ಪ್ಲಾಸ್ಟಿಕ್ ಯಾವುದೇ ಆದರೂ ನಡೆಯುತ್ತೆ. ಒಟ್ಟಿನಲ್ಲಿ ಬಿಸಿಲು ಕ್ಲೀನಾಗಿ ಒಳಗೆ ಹೋಗಾಗಿರಬೇಕು. ಇದನ್ನು ನಾವು ಎಷ್ಟೊತ್ತು ಒಣಸ್ತೀವಿ ಅಂದರೆ, ನಾನು ಬೆಳಗ್ಗೆ ಕಾಳುಮೆಣಸು ಹರಡಿದಾಗ ಇದನ್ನು ಮುಚ್ಚಿ ಬಿಡ್ತೀನಿ. ಇದನ್ನು ಮುಚ್ಚಿ ಸಂಜೆ ಟೈಮ್ ಅಥವಾ 3 ಗಂಟೆ ಮೇಲೆ ಒಳ್ಳೆ ಬಿಸಿಲಿದ್ದರೆ 3 ಗಂಟೆ ಮೇಲೆ ತೆಗಿಬೋದು, ಇಲ್ಲ ಅಂದರೆ ಮಾರನೇ ದಿವಸ ಬೆಳಗ್ಗೆ ತೆಗಿಬೋದು. ನಾನಿಲ್ಲಿ ಸಾಧಾರಣವಾಗಿ ಮಾರನೇ ದಿವಸನೇ ತೆಗಿತೀನಿ, ಯಾಕಂದರೆ ರಾತ್ರಿ ಎಲ್ಲರೂ ಮೋಡ ಆಗಿ ಮಳೆ ಏನಾರು ಬಂದರೆ ರಗಳೆ ಆಗುತ್ತೆ, ಮತ್ತು ಅದಕ್ಕೋಸ್ಕರ ನೆಕ್ಸ್ಟ್ ಡೇನೇ ತೆಗೆದುಬಿಡ್ತೀನಿ. ಅದರ ನಂತರ ನಾನು 2 ಬಿಸಿಲು ಅಥವಾ 3 ಬಿಸಿಲು ಮಾಡ್ತೀನಿ. 2 ಬಿಸಿಲಿಗೆ ಕ್ಲೀನಾಗಿ ಒಣಗುತ್ತೆ ಬಿಸಿಲು ಚೆನ್ನಾಗಿದ್ದರೆ, ಇಲ್ಲ ಅಂದರೆ 1 ಬಿಸಿಲು ಬೇಕಾದರೆ ಜಾಸ್ತಿ ಮಾಡ್ಕೊಳ್ಬೋದು. ಸ್ನೇಹಿತರೆ, ನೋಡಿ, ನಿನ್ನೆ ದಿವಸ ನಾನು ಕಾಳುಮೆಣಸಿಗೆ ಮುಚ್ಚಿದ್ದೆ, ಇವತ್ತು ತೆಗ್ದಿದ್ದೀನಿ ಕಾಳುಮೆಣಸಿಗೆ ಮುಚ್ಚಿರೋದು. ಕಾಳು ಹೇಗೆ ಬಂದಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಾಳು ಎಷ್ಟು ಬ್ಲಾಕ್ ಬಂದಿದೆ, ಒಂದೇ ಒಂದು ಹಸಿರು ಕಾಳು ಏನು ಕಾಣ್ತಾ ಇಲ್ಲ. ಇದ್ರ ಮೇಯ್ನ್ ಉಪಯೋಗ ಏನಂದರೆ, ಕಾಳುಮೆಣಸು ಕ್ಲೀನಾಗಿ ಡ್ರೈ ಆಗುತ್ತೆ, ಮತ್ತು 1-2 ವರ್ಷ ಶೇಖರಣೆ ಮಾಡೋರೆಲ್ಲ ಈ ರೀತಿ ಡ್ರೈ ಮಾಡಿದರೆ ಈ ಕುಟ್ಟೆ ಹೊಡೆಯೋದು ಅಥವಾ ಹಾಳಾಗೋದು ಇಂಥದ್ದೆಲ್ಲ ಆಗೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಕಾಳುಮೆಣಸಿಗೆ ಕೆಲವರು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ, ಅಂದರೆ ಬಳ್ಳಿಗಳಿಗೆ ಕೆಮಿಕಲನ್ನು ಸ್ಪ್ರೇ ಮಾಡಿದಾಗ ಅದರದ್ದು ಈ ರೀತಿ ನಾವು ಒಣಗಿಸಿ ಮುಚ್ಚಿಗೆ ಮಾಡಿದಾಗ ಯಾವುದೇ ಒಂದು ಕೆಮಿಕಲ್ನ ಅಂಶ ಉಳಿಯೋದಿಲ್ಲ, ಎಲ್ಲದೂ ಸಾಧಾರಣ ನ್ಯೂಟ್ರಲ್ ಆಗಿಬಿಡುತ್ತೆ. ಈ ರೀತಿ ಒಣಸಿದಾಗ ನಾವು ಒಂದೇ ಗ್ರೇಡ್ ಕಾಳನ್ನು ಪಡಿಬೋದು, ಮತ್ತು ಫುಲ್ಲು ಕಪ್ಪು ಕಾಳು ನೀವು ನೋಡ್ತಾ ಇದ್ದೀರಿ, ಕ್ಲೀನಾಗಿ ಕಪ್ಪು ಕಾಳಿದೆ. ಇದು 1 ದಿವಸ ಆಗಿದೆ ಅಷ್ಟೇ, ಇನ್ನೂ 2 ದಿವಸ ನಾವು ಒಣಸ್ಬೇಕು. ಇದನ್ನು ನಾವು ಕಾಳುಮೆಣಸಿಗೆ ಉತ್ತಮ ರೇಟ್ ಇದ್ದಾಗ ನಾವು ಈ ರೀತಿ ಒಳ್ಳೆ ಕ್ವಾಲಿಟಿ ಕಾಳು ಮಾಡಿ ಕೊಡಬೇಕಾಗತ್ತೆ. ಈಗ ರೇಟ್ 690ರಿಂದ 700 ಇದೆ. ನೆಕ್ಸ್ಟು ಮಾರ್ಚ್ ಕಳೆದ ಮೇಲೆ ನೆಕ್ಸ್ಟ್ ಸ್ವಲ್ಪ ಜಂಪ್ ಆಗೋದಿದೆ. ಈಗ ಮಾರ್ಚ್ ಎಂಡು ಸ್ವಲ್ಪ ಟೈಟ್ ಇರುತ್ತೆ, ಹಾಗಾಗಿ ಅಷ್ಟಾಗಿ ಟ್ರಾನ್ಸಾಕ್ಷನ್ ನಡೆಯೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ, ಅವರಿಗೂ ಹೆಲ್ಪ್ ಆಗುತ್ತೆ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಸ್ನೇಹಿತರೆ.